ಮಂದಿ ಸಂಧ್ಯಾ ಅಂದಾಸಿ ಜಾಗನ ಬಿಡ್ತಾನ್ರಿ ಮೇಲೆ ಅವ ಒಂದ ಜಾಗದಾಗ ಬಾಳೋ ತಕ ಕುಂಡ್ರಂಗಿಲ್ಲ. ಯಾಕೋಪ ಹಂಗ ತಿರ್ಗಾಡ್ಬೇಕಾಕೈತಿ ಅವ. ಯಾಕ ಅದ ಒಂದ ಜಾಗದಾಗ ಕೂತಂದ್ರ ಮುಕ್ಕಳ್ಯಾಗ ಮೂಲಾದೈತಿ ಅಳಗ್ತೈತಿ ಅದು ಇತ್ತಲ್ಲ ಇರ್ತಿದ್ ಖರೆ ಅವ ಸೆಟಿತಾನ ಅವಂಗ ಅವ ಎಲ್ಲ ಇಟ್ಕೊಳ್ಳ ಕರ್ಯಾರಿಪ್ಪ ಅಕ್ಕಿನ ತೆಗೆದು ಹೋಗಿ ಅವ್ ಕರಿ ಅವನು ತೆಗೆದು ಬೇರೆ ಆಗೈತ್ರಿ. ಏನಾಗೈತಿ ಇವ್ ವಿಸ ಕುಡ್ದ ಹೊಂಟಿದ 4 ಮಂದಿ ಹೆಗಲ ಮ್ಯಾಗ ತಾಂಡಗ ಮಾಡ್ಕೊಳಕ್ ಕುಂಡ್ರಬೇಕಾಗೈತಿ ಅಲ್ಲಿ ಮ್ಯಾಗ. ಹಂಗ ಪರಮಾತ್ಮ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನು ಅಂದಿ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನಂತ ಹೇಳ್ತಿಪ್ಪ ಅಂದ್ರ ಅದೇ ಒಂದಾನೊಂದು ಟೈಮದೊಳಗ ಸ್ವತಃ ನಿನ್ನ ಪರಮಾತ್ಮ ಕೈ ಒಳಗ ಕಪಾಲಿ ಹಿಡ್ಕೊಂಡ ದೇವಲೋಕದಾಗ 3 ಲೋಕ ಜಗ ಸುತ್ತವರದ ಬಿಕ್ಕಿ ಬೇಡ್ತಿದ್ದ. ಅವನ ಹಸದ ಕೂತಿದ್ದ ಜಗಕ್ಕನ್ಯ ಅನ್ನ ಹಾಕವ ಅವನ ಹಸದ ಕೈಯಾಗ ಕಪಾಲಿ ಹಿಡ್ಕೊಂಡ ಭಿಕ್ಷಾಂದಿ ಹೇಳಿ ತಿರುಗುತ್ತಿದ್ದ. ಎಲ್ಲ ಕಡೆ ಸೂರ್ಯ ಇದ್ದ, ಇಂದ್ರ ಇದ್ದ, ಚಂದ್ರ ಇದ್ದ, ವರುಣ ಇದ್ದ, ಗರುಡಿದ್ದ, ನಾನಾ ತರ ಗಂಡ ದೇವತೆಯರಿದ್ದು. ಎಲ್ಲ ದೇವರಿದ್ರು. ಎಲ್ಲ ಕಡೆ ತಿರುಗಿದ ಪರಮಾತ್ಮನ ಹೊಟ್ಟೆ ತುಂಬಿಸೋ ತಾಕತ್ತು ಯಾವ ಗಂಡ ದೇವ್ರ ಕೈಯಾಗ ಆಗಲಿಲ್ಲ. ತಿರುಗ್ಯಾಡುತ್ತ ನನ್ನ ತಾಯಿ ಅನ್ನಪೂರ್ಣನ ಅಂಗಳಾಗ ಬಂದ ನಿತ್ತ. ಅನ್ನಪೂರ್ಣೇಶ್ವರಿ ತ್ಯಾಕ ಬಂದ ಭಿಕ್ಷಾಂದಿ ಹೇತಿ ನಿತ್ತ. ಬುಟ್ಟಿಯಾಗಿನ ಹಿಟ್ಟ ತಗೊಂಡ ಬರೋಗೂಡದ ಇವ ಸುಮ್ಮ ಕುಂಡ್ರಲಿಲ್ರಿ ಇವ ಕಣದಾಳ ಪರಮಾತ್ಮ. ಇವ ಅಂದ ಎಲ್ಲಾ ಕಡೆ ತಿರುಗಿ ಬಂದನಿ ತಾಯಿ, ನನ್ನ ಹೊಟ್ಟೆ ತುಂಬಿಸೋದು ಯಾವನ ಕೈಯಾಗ ನೀಗಿಲ್ಲ. ನೀ ಹಳಿಸಿದ ನುಚ್ಚ ನೀಡು ನನಗೆ, ಖರೆ ನನ್ನ ಹೊಟ್ಟೆ ತುಂಬು ತನಕ ನೀಡು ನನಗೆ. ಅರ್ಧೋಟ ನೀಡುದಾದ್ರ ನೀನು ನೀಡಬೇಡ ಅಂದ. ಭಕ್ತಿ ಒಳಗ ಭಾವಕ್ಕೆ ಆಗಿ ಯಾವಾಗ ಒಂದ ತುತ್ತ ಅನ್ನ ಇವರ ಪರಮಾತ್ಮಾಗ ನೀಡಲ್ಲ ನನ್ನ ತಾಯಿ ಅನ್ನಪೂರ್ಣ. ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿತ್ತ ಅಂಗಳಾಗ. ಒಂದ ಮಾತು ಹೇಳ್ತಾನ, ಎಲ್ಲ ಕಡೆ ತಿರುಗಿ ಬಂದಿ ನನ್ನ ಹೊಟ್ಟೆ ತುಂಬಿದ್ದಿಲ್ವಾ, ಒಂದ ತುತ್ತ ಅನ್ನ ನೀಡಿ ನನ್ನ ಹೊಟ್ಟೆ ನೀ ತುಂಬಿಸಿ ಅಂದ್ರ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಮೇರಿ ನಿಯತ ಮಾತು ಕೊಟ್ಟ ಹೊರಗ ಬಂದ. ಎಲ್ಲಿ ಹೋಗಿದ್ರಿ ಗಂಡ ದೇವ್ರೆಲ್ಲ ಸುಗ್ಗಿಯ ಕಬ್ಬ ಕಡ್ಲಿಕ್ಕೆ ಹೋಗಿದ್ರಿ 3 ಯಾಕೆ ಹೊಟ್ಟೆ ತುಂಬಿಸೋದಾಗಿಲ್ಲ? ನಿಮ್ಮ ಪರಮಾತ್ಮ ದೊಡ್ಡವದಾನಲ್ಲ ಅದ ಕುಡಾವ್ರ ಅಲ್ಲಿ ಇವ್ರು. ಮತ್ತ ಅಪ್ಪಾಗ ಬೇಡಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನತ್ತ. ಒಂದು ಉದಾಹರಣೆ ಕೊಡ್ತಾನೆ ಕೇಳಿ ನಿನಗೆ. ಇದ ಕಲಿಯುಗದೊಳಗಾಗ್ಲಿ ಕುಡಾವ ಅಪ್ಪ ಅಲ್ಲ, ಕುಡಾಗ ಮನಕಿ ಮನ್ಯಾಗ ಆಹ್ವಾನ ಬೇಕ ಕುಡಕ್ಕೆ. ಈಗ ನೋಡ್ರಿ ಒಬ್ಬ ಭಿಕ್ಷುಕ ಬರ್ತಾನ್ರಿಪ್ಪ ಅಂಗಳಾಗ. ಅವ ಬಂದಾವ ಏನ್ ಕೇಳ್ತಾನೋ, ಯವ ಒಂದು ತೂತ ಅನ್ನ ಐತಿ ನೀಡ್ರತಾನವ. ಯಪ್ಪ ನೀಡ್ರತಾನ. ಯಪ್ಪ ಅಂದ್ರ ಗಪ್ಪ ಆಗುದಾತತಿ. ಯಪ್ಪ ನೀಡಾವ ಅಲ್ರಿ, ಇದಪ್ಪ ಕುಡ್ದ ಗಟ್ಟಾರ ದಂಡಿಯಾಗ ಇರ್ತೈತಿ ಅವಾಗ. ಇದು ಕಣದಾಳದಪ್ಪ ಮತ್ತೆ ನಾನು ನೀಡ್ತೈತಿ ಅವಾಗ. ಹಂಗ ನೀಡುದಗದ ನಿಂದ ಅಲ್ಲ, ನೀಡುದಗದ ಏನಾದ್ರು ನಮ್ಮ ಹೆಣ್ಣ ಮಕ್ಕಳದ. ಜಗತ್ತಿನೊಳಗ ಹೆಣ್ಣಂದ್ರ ದೃಢವಾದ ವಸ್ತು ಐತಿ. ಅದಕ್ಕೆ ಹೇಳ್ಯಾರು, ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಹೆಣ್ಣು ಜರ್ಕರ್ ಮುನಿತಪ್ಪ ಅಂತಂದ್ರೆ ಜಗತ್ತಿನೊಳಗ ಕಾಳಿ ಅವತಾರ ತೊಡ್ಲಕ್ಕ ಅದಕ್ಕೆ ಬಾಳು ಹತ್ತಂಗಿಲ್ಲ. ಹಂಗ ಕಾಳಿ ಆಗ್ಲಕ್ಕೂ ಬಂದೈತಿ, ಮಹಾಸತಿ ಅನಸೂಯ ಆಗ್ಲಕ್ಕೂ ಅದಕ್ಕೆ ಬಂದೈತಿ. ನಾನಾ ತರ ಹೆಣ್ಣಿಗೆ ಹೆಂಗ ಅಕ್ಕ ಆಗ್ಲಕ್ಕ ಬಂದೈತಿ, ತಂಗಿ ಆಗ್ಲಕ್ಕ ಬಂದೈತಿ, ತಾಯಿ ಆಗ್ಲಕ್ಕ ಬಂದೈತಿ, ಮೋಹ ಮಾಡ್ಲಕ್ಕ ಆದ್ರ ಮಡದಿ ಆಗ್ಲಕ್ಕ ಬಂದದ. ನಿನಗೇನು ಬಂದದು ನನ್ನ ತಂಗಳ ತುಕಡಿ? ಸಂಡಾಸ ಬಂದೈತಿ. ನಿನಗೇನಾಗ್ಲಕ್ಕ ಬಂದೈತಿ? ಇಟ್ಟು ಒಂದು ನಿನ್ನ ಗ್ಯಾರಂಟಿ ಕೊಡ್ತಾನೆ. ಇಂದ ಹೊತ್ತು ಹೊಂಡು ತಕ್ಕ ನೆಲೋಗಿ ಊರಾಗ ಗ್ಯಾರಂಟಿ ಕೊಟ್ಟು ಹಾಡ್ಕಿ. ಇಂದ ಹೊತ್ತು ಹೊಂಡು ತಕ್ಕ ನಮ್ಮ ಅವನ ಜಾತ್ರೆಯಾಗ ಅಪ್ಪನ ಬೆಳೆಸಲಕ್ಕ ಬಂದದಿಪ್ಪ ಅಂದ್ರ, ಇಂದ ಹೊತ್ತು ಹೊಂಡು ತಕ್ಕ ನನ್ನ ದೇವಿ ಜಾತ್ರೆಯಾಗ ನಿಮ್ಮ ಅಪ್ಪನ ಮಾತ್ರ ಬೆಳಿ ಗುಡದಿಲ್ಲಿಟ್ಟು ರೋಕ್ ಬೈ ಟೋಕ್ ವಾರ್ನಿಂಗ್ ಕೊಟ್ಟು ನಾ ಹಾಡ್ಕಿ ಬೇಕಾದಂಗ ಬೆಳೆಸ್ಕೊತ ಬಾ. ಅವ್ನು ಯಾವ ಲೆಕ್ಕಲೆ ಬರ್ತಿ ನೋಡಲ್ಲ. ಅದಕ್ಕೆ ದೈವಕ್ಕೊಂದು ಮಾತು ಹೇಳ್ಬೇಕಾಗ್ಯದ್ರಿ. ಈಗ ಹೆಂಗ ಶಾಂತ ರೀತಿಯಾಗಿ ಕೂತಾರಲ್ಲ ಹಾಡ ಕೇಳಕ, ಹೊತ್ತು ಹೊಂಡು ತಕ್ಕ ಒಟ್ಟ ದನಗಿ ಮಾಡಲ್ದ ಗಪ್ಪ ಕೂತ ಹಾಡ ಕೇಳೋದಗದ ನಿಮ್ಮದ. ಇವ್ರನ್ನ 3 ಮಂದಿನ ಮೆಟ್ಟಿಗೆ ಹಚ್ಚೋದಗದ ನಂದ. ದೇವ್ರ ದೇವ್ರ ಅಂತ ದೆವ್ವ ಬಡದತೇನು, ಏ ದೇವರ ಇರವದು. ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ
ತಮ್ಮ ಮ್ಯಾಲ ಜಂತರ ಇದರ ತಂತರ ಏ ಅವನ ಊರಿಗೆ ಮತ ನಿನ್ನ ಊರಿಗೆ ಎಷ್ಟ ಐತ್ಯೋ ತಮ್ಮ ಮ್ಯಾಲ ಜಂತರ ಇದರ ತಂತರ ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂಗತಾವ್ರಿ ದೇವರ ಹೆಸರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಕೊತ್ತ ಹತ್ತಾರ ಮನೆಗೆ ನಿನ್ನ ದೇವರಿದ್ದಾರ ಎಲ್ಲಿ ನಿನ್ನ ಕಲಿಸಿದ ಗುರವಿನ ಕರಸೋವ ನಿನ್ನ ದೇವ್ರ ತೋರ್ಸುತ್ತಾನ ಒಪ್ಪು ಈ ಪ್ರಶ್ನೆ ತಿಳಿದದೇನೋ ಕನಸೋವ ಏ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಗೊಳ್ಳ ಕುಟ್ಟಿಯದರ್ ಯಾರ ಕೇಳವರ ಹಡದಾನವನಿಗೆ ಆ ಜನ ಹೆಸರ ಮೂತ್ಯನ ಹೆಸರ ನಮ್ಮ ಮಗನ ಹೆಸರ ನಾವೇ ದುಡಿಯೋದು ನಾವೇ ಊಟ ಮಾಡುವುದು ಏನ್ ನಿನ್ನ ದೇವರ ಪಾಲ ಏನತಿ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ಎಲ್ಲೆತ್ತ ಮೋತಿ ಕಣದಾಳ ಕೋತಿ ಏನ್ ಹೇಳ್ತಾರಪ್ಪ ಕವಿಗಳು ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ದುಡ್ದಾಗ ಪಗಾರ ಸಿಗ್ತೈತಿ ಯಥಾ ಭಕ್ತಿ ತಥಾ ದೇವ ದೇವರಿಗೆ ದುಡ್ಕೋರಿ ನಡ್ಕೋರಿ ದೇವರಿಗೆ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಅಂತ ಹೇಳತ್ಯಾರ್ರಿ ಮೊದಲು ದುಡಿಕೆ ಆಗ್ಬೇಕು ದೇವರಿಗೆ ದುಡ್ಕೊಂಡ್ರ ಕೊಡ್ತಾನಂದ್ಯಲ್ಲ ಆ ದುಡುಕಿನ ಮೊದಲು ಹೆಚ್ಚಿಂದೈತಿ ಆ ದುಡುಕಿ ಮಾಡ್ಬೇಕಾದ್ರ ಶರೀರ ಸಾಥ್ ಕೊಡ್ಬೇಕ ಶರೀರ ಹೆಣ್ಣ ಆ ಶರೀರನ ಹೆಣ್ಣ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಹೆಣ್ಣದ ದುಡುಕಿ ಆಗ್ಬೇಕಾದ್ರೆ ಶರೀರ ಸಾಥ್ ಕೊಡ್ಬೇಕು ಶರೀರ ಅಂದ್ರೆ ಹೆಣ್ಣ ಅದಕ್ಕೆ ಇದು ಅಲ್ಲದಪ್ಪ ಅದಕ್ಕೆ ಹೇಳ್ತಾರಿ ಕವಿಗಳ ನಾವ ದುಡ್ದ ನಾವ ಉಣದೈತಿ ನಿನ್ನ ದೇವರ ಪಾಲ ಇದ್ರಾಗ ಏನೈತಿ ಪರಮಾತ್ಮ ದೊಡ್ಡವದಾನು ಅಂತ ಹೇಳಿದಿ ಬೇಡದವ್ರಿಗೆ ಬೇಕಾದ ಕೊಡ್ತಾನಂದಿ ಮತ್ತ ನೆಲೋಗಿ ಊರಿಗೆ ಬಂದ ಕೈಯಾಗ ಡಪ್ ಹಿಡ್ಕೊಂಡು ಅಲ್ಲಿಗೆ ಇಲ್ಲಿಗೆ 2,000 ರೂಪಾಯಿ ಪೆಟ್ರೋಲ್ ಹಾಕೊಂಡು ಇಲ್ಲಿ ಬಂದ ಡಪ್ ಬಾರಿಸಿ ಕುಣದೇಳ್ ರೊಕ್ಕ ಒಯ್ದ್ಯಾವ ಹೇಳಿದ ಅಪ್ಪ ಅಪ್ಪ ಅಂತ ಕುಂಡ್ರಬೇಕು ಕಣದಾಳ ಊರಾಗ ರೊಕ್ಕ ಕೊಡ್ತಿದ್ದ ನಾವು ಪರಮಾತ್ಮ ನೋಡ್ತಿದ್ನಿ ದುಡುಕಿ ಮಹತ್ವದ ನಿನ್ನ ಪರಮಾತ್ಮ ಕೊಡ್ಬೇಕಾದ್ರೆ ಏನು ಹಂಗ ಕೊಡಂಗಿಲ್ಲ ಸುಮ್ಮ ಒಂದು ಉದಾಹರಣೆ ಹೇಳ್ತಾನೆ ಕೇಳು ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಆ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲಿನ ಮ್ಯಾಗ ಭಕ್ತಿ ಅನ್ನುವಂತ ಲಂಚ ಇಟ್ಟು ಭಕ್ತಿ ಅನ್ನುವಂತ ಲಂಚ ಇಟ್ಟು ಜ್ಞಾನ ಅನ್ನುವಂತ ಉದಕಡಿ ಸುಟ್ಟ ಯಾವಾಗ ಅದರ ಮ್ಯಾಲ ಭಕ್ತಿ ಇಟ್ಟ ಪೂಜಾ ಮಾಡಿ ಮನಿ ಒಳಗೆ ಇಡ್ತೀವಿ ನೋಡು ಅದು ದೇವ್ರಾತು ಹಾದಿ ಮ್ಯಾಗಿನ ಕಲ್ಲ
ಅದ್ರ ಮ್ಯಾಲ ಭಕ್ತಿ ಇಟ್ಟ ಮೋಹ ಇಟ್ಟ ಉದಕಡ್ಡಿ ಹಚ್ಚಿ ಅದಕ್ಕೆ ಕುಂಕುಮ ಭಂಡಾರ ಹಚ್ಚಿ ಮನಿ ಒಳಗಿಟ್ಟಾಗ ಬರೀ ಹಾದಿ ಮ್ಯಾಗಿನ ಕಲ್ಲು ಹೋಗಿ ಒಂದ ದೇವರಾತ ಅದ ಕಲ್ಲು ನಮಗೆ ಬ್ಯಾಡಾತಪ್ಪ ಅಂತಂದ್ರೆ ಅಡವಿ ಒಳಗೆ ಓದ ಒಗದ್ರ ದನಗಳ ಕಾಯುವಂಥ ಹುಡುಗರ ಕೈಯನ ಕಾಡಗಲ್ಲಾತು ಅದೇ ಕಲ್ಲು ತಂದ ಕಿಸಿಂದ ಅಣ್ಣತಾಮ್ರ ಹೊಲದ ಸೀಮಿ ಸಂಬಂಧ ಜಗಳಾಡ್ತಿರ್ತಾರ ನೋಡ್ರಿ ಅದೇ ಕಲ್ಲು ತಂದ ಭೂಮಿಯಾಗ ಹೋಗದಿವಂದ್ರ ಸೀಮಿಗಲ್ಲಾತ ಇದು ನಾವು ನೀವು ಮಾಡಿಟ್ಟಿರು ದೇವ್ರಾತ ಇದ್ರ ಆಚೆ ಕಡೆ ಎಲ್ಲಿದಾನತ್ ಕೇಳತ್ತೀನಿ ನಿನ್ನ ಜವಾಬ್ ಆಗ್ಬೇಕಿದ್ರದ ಬಾಂದ ಮುಂದಿನ ಸಂದಿಗೆ ಇಲ್ಲೇ ಅದಾನತ್ ಹೇಳಿ ಅನ್ನಂಗಿಂದ ಹಿಡಿದು ತೋರಿಸ್ಬೇಕು ಅವನ ಹೊತ್ತು ಹಾಂಡೋ ತನಕ ಇವಂಗೂ ಪಕ್ಕ ಗೊತ್ತಿಲ್ಲ ಇದು ಜಾಗ ಯಾಕೆ ಅಂದಾಜ್ ಮೇಲೆ ಅಪ್ಪ ಆತ ನೀವು ಇರ್ಲಿ ಮಾಯ್ಕೊನು ಹೌದು ಹೌದು ಅಲ್ಲತ್ತಿತ್ತು ಒಳಗೆ ಬೇಕರಿ ಅದಕ್ಕೆ ಹೇಳಕತ್ತೇರಿಪ್ಪ ಅವರು ಬಿ ಇನ್ನು ಗರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಇದು ಇನ್ಕ ತಕ್ಕ ದೇವ್ರ ಸುದ್ದಿ ಆತ್ರಿ ಈಗ ಹೊಳ್ಳಿ ಬಂದಾನ್ರಿ ಗಂಡ ಯಾವ ಗಂಡ ಜಗದಾಗ ಹೆಚ್ಚಿನವ ಗಂಡ್ರ ಸುದ್ದಿನ ಬಹುಶಃ ಸೀಸನ್ದಾಗ ಮಡಿ ಹೋಗ್ರಿ ಮನಿಗೆ ಹೋಗ್ಲಕ್ ಸಡು ಅದಂಗೆ ಕಾಣಂಗಿಲ್ರಿ 3 ಮಂದಿಗೆ ಇಲ್ಲೇ ಬಂದಾರಿ ನಮಗ್ ಗಂಡ್ರಾಗಲಕ್ಕ ಇವ್ರು ಹಲೋ ತಮ್ಮ ಲಕ್ಷ್ಮಣ ಗಂಡ ದೊಡ್ಡವ ಗಂಡ ಹೆಚ್ಚಿನವ ಅಂತ ಹೇಳ್ದಿ ಗರ್ತಿ ಗಂಡ್ಯಾರ ಪತಿವ್ರತನ ಗಂಡ್ಯಾರ ಗಂಡ ಯಾವ್ದು ಬ್ಯಾರೆ ಅಲ್ಲ ಇರುದು ಬರೇ ಗಂಡ ಹೆಂಗ ಒಂದು ಬಹಿರಂಗದನ ಗಂಡ ಒಂದು ಅಂತರಂಗದೊಳಗಿನ ಗಂಡ ಯಾವ್ದು ಅಂತರಂಗದೊಳಗಿನ ಗಂಡ ಯಾವ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಕಲ್ಯಾಣ ಮಂಟಪದೊಳಗೆ ಕೂತ ಹೇಳ್ತಾರ ಅಲ್ವಾ ಮೈ ಮ್ಯಾಗಿನ ಒಂದು ಬಟ್ಟಿಲ್ಲ ಬರೇ ಜಡಿ ಕೂದಲ ಮ್ಯಾಗ ಬಂದಿ ಅಂದ್ರ ಕಲ್ಯಾಣದೊಳಗ ನಿನ್ನ ಗಂಡನ ಹೆಸರು ಏನಂತ ಕೇಳ್ರಿ ಅವ್ರು ಅವಾಗ ಅಂದಳಕಿ ಅಕ್ಕ ಮಹಾದೇವಿ ಅಲ್ರಿ ಗುರುಗಳು ನಿಮಗಿನ ಅಜ್ಞಾನದ ಕಣ್ಣ ತೆರೆದಿಲ್ಲ ಅಂದಳಕಿ ನೀವು ಬರೇ ಕೌಂದೇಗಿನ ಗಂಡನ ಹುಡುಕ್ಯಾಡ್ಲತ್ತೀರಿ ಆ ಗಂಡನ ಸಾವಾಸ ಬ್ಯಾಡತ್ ಕಿಲಿಗೆ ಬಂದನ್ಯ ಅಂದಳಕಿ ಅವಾಗ ಅಂದಳು ಅಂಗವೇ ಸತಿ ಎನ್ನ ಒಳಗಿರುವಂತ ಲಿಂಗವೇ ಎನಗ ಪತಿ ಇದ್ರ ಹೊರತ ನನಗೆ ಯಾವ ಗಾಂಡಿಲ್ಲ ಅಂದ್ಬಿಟ್ಟೊಳಕಿ ಮತ್ತ ಅವಾಗ ಯಾವ ಗಾಂಡಿ ಇದ್ದನ್ರಿ ಇವ ಇವ್ ಹೆಂಗ್ ಕೂತ ನೋಡ್ರಿ ಆ ಕಡೆ ಹೋಗಿ ಸಣ್ಣ ಹಂಗಿನ ಮಂದಿ ಸಂಧ್ಯಾ ಅಂದಾಸಿ ಜಾಗನ ಬಿಡ್ತಾನ್ರಿ ಒಂದ ಜಾಗದಾಗ ಬಾಳೋ ತಕ ಕುಂಡ್ರಂಗಿಲ್ಲ ಯಾಕೋಪ ಹಂಗ ತಿರ್ಗಾಡ್ಬೇಕಾಕತಿ ಅವ ಯಾಕ ಅಲ್ಲ ಒಂದ ಜಾಗದಾಗ ಕೂತಂದ್ರ ಮುಕ್ಕಳ್ಯಾಗ ಮೂಲಾದೈತಿ ಅಳಗ್ತೈತಿ ಅದು ಇರ್ಲಿ ಇರ್ಲಿ ಹ್ಞೂ ಯಾಕಂದ್ರಿಪ್ಪ ಅದಕ್ಕೆ ಹೇಳತ್ತೇರಿ ಕವಿಗಳು ಏನಂತ ಗಂಡ ದೊಡ್ಡವ ಅಂತ ಹೇಳತ್ತೇನೆ ಗರತಿ ಗಂಡ ಯಾವುದು ಬೇರೆ ಇಲ್ಲ ಗಂಡ ಇರೋದು ಒಂದು ಆದ್ರೆ ಗರತಿ ಪತಿವ್ರತಿ ಇದು ಹೆಣ್ಣಿನಲ್ಲಿ ಆಗ್ಯದ ಹೆಂಗಪ್ಪ ಅಂದ್ರೆ ಯಾರಿಗೆ ಗರ್ವಿಲ್ಲಲ್ಲ ಜಗತ್ತಿನೊಳಗ ಆಕಿನೇ ಗರತಿ ಗರ್ವ ಇಲ್ಲದಕ್ಕಿನೇ ಗರತಿ ಯಾರಿಗೆ ಪಾಪ ಇಲ್ಲಲ್ಲ ಜಗತ್ತಿನೊಳಗ ಆಕಿನೇ ಪತಿವ್ರತಿ ಇದನ್ನ ಬಿಟ್ರೆ ಬ್ಯಾರೇದ್ ಯಾವುದೋ ಗಂಡ ಆಗಲಕ್ಕ ಬರಂಗಿಲ್ಲ ಇನ್ನು ಗಂಡ ದೊಡ್ಡ ಮಂದಿ ಗಂಡನೇ ಯಾವಾಗ ಆದಿ ಏನಿನ ಮನೆಯಾಗಿದ್ದಾಗ ಗಾಂಡಿ ಇದ್ದೇನ ಏಪ ಹೆಂಗ ಅಲ್ಲಿ ಹೆಂಗ ಗಾಂಡಿಗಲ ಬರ್ತೈತಿ 3 ಮಂದಿ ಇದಾರ ಒಬ್ಬರ ಮೇಲೆ ಒಬ್ರು ಆತರತಿ ಹಂಗ ಗಂಡ ಆಗಲ್ಲ ಗಂಡ ಬೇರೆ ಮಾತಿಗೆ ಮಲೋದ ಗಂಡ ಬೇರೆ ಹಂಗ ಗಕ ಗಾಕ ಬಾಳ ಫರಕ್ ಐತಿ ಅದಕ್ಕೆ ಗಂಡ ಜಗನ್ಯಾಗ ದೊಡ್ಡವ ಅಂತ ಹೇಳತ್ಯಾರಿ ಮನ್ಯಾಗಿದ್ದಾಗಿಲ್ಲ ನಿನಗೊಂದು ಮಾತು ಹೇಳ್ತಾನೆ ಕೇಳು ಲಕ್ಷ್ಮಣ ಡೈರೆಕ್ಟ್ ನಿನಗೆ ಗಂಡ ಆಗಲಕ್ಕ ಬಂದಿಲ್ಲ ಗಂಡ ಆಗಬೇಕಾದ್ರೂ ನನ್ನಂಥದೊಂದು ಗಾಂಬಿ ಬೇಕ ಮಗಲಾಗ ಆಯ್ತು ಗಂಡ ಆಗಲಕ್ಕ ಬರ್ತೈತಿ ನೀನು ನಿನ್ನ ಮನೆಯೊಳಗಿದ್ದಾಗ ಬರೀ ಕೇವಲ ಒಂದು ಹುಡುಗ ಸಣ್ಣ ಹುಡುಗ ಮದುವೆ ಹಂದ್ರಕ್ಕೆ ಬಂದಿ ಮದಿ ಮಗ ಅದ ಅಲ್ಲಿ ಗಂಡ ಆಗಿಲ್ಲ ಮನೆಯಾಗಿದ್ದಾಗ ಹುಡುಗ ಮದುವೆ ಹಂದ್ರಕ್ಕೆ ಬಂದಿ ಮದಿ ಮಗ ಯಾವಾಗ ನನ್ನ ಅಂತದೊಂದು ಹುಡುಗಿನ ಹುಡುಕ್ಯಾಡಿ ಬುತ್ತಿ ಕಟ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು 4 ಮಂದಿ ಹಿರಿಯರನ್ನ ಕರ್ಕೊಂಡು ನೆಲೋಗಿ ಪಂಚ ಕಮಿಟಿ ಹಿರಿಯರನ್ನ ಕರ್ಕೊಂಡು ಮಸೀಬ್ನಾಳ ವಿದ್ಯಾ ನನಗೆ ಬೇಕಂತೇಳಿ ಇವನಾಗೆ ನನ್ನ ಮನೆಗೆ ಬಂದ ಬಳಕ ಅದು ಏನೋ ಮನ್ಯಾಗ ನನಗೆ ಪಸಂದ್ ಬಂದಾಗ ನಾ ಎಸ್ ಅಂದಾಗ ಹೊರಗೆ ಇದ್ರದ್ದು ಹೆಸ್ರಿ ಪೀಚೆ ಸರ್ಕೋ ಗಾಡಿ ಲೇಕೆ ತರ ಘರ್ಕೋ ಕೇಳಲೆ ಕಣದಾಳ ಬಾಡ್ಕೋ ಒಮ್ಮೆ ಕೈಯಾಗ ಬರ್ಕೋ ನನಗೆ ಬೇಕಾಗಿ ನೀ ದೊಡ್ಡ ಆಮೇದ್ದೆ ಅಂದ್ರೆ ನೀನಾಗೆ ಯಾಕೆ ಬರ್ತಿದ್ದಿ ನನ್ನ ಮನೆಗೆ ದೊಡ್ಡ ಆಮೇದ್ದೆ ಇವತ್ತು ಹೆಣ್ಣು ಕಮ್ಮಿ ಐತ್ರಿ ನಾ ಒಟ್ಟ ಆಕಿನಾಗೆ ಬರ್ಲಿ ನನ್ನ ಮನೆಗೆ ಎತ್ತ ಗಪ್ಪ ಕುಂಡ್ರಬೇಕಾಗಿತ್ತು ಯಾಕೆ ಅವ ಸತ್ತು ಹೋಗ್ತಿದ್ದಿಲ್ಲ ಯಪ್ಪ
ಸತ್ತು ಹೋಗ್ತಿದ್ದಿಲ್ಲ ಒಳಗೆ ಗುಲುಗುಚಿ ಮಾಡ್ಲಕ್ಕೆ ಚಾಲೋ ಮಾಡ್ತಿತ್ತು ಅದು ಉಪ್ಪು ಉಂಡು ಶರೀರ ಗಪ್ಕೊಂಡ್ರು ಕೊಡಂಗಿಲ್ಲ ಮಂದಿ ಹೊಲ ಕಣಿಕೆ ಹಾಕ್ಲಕ್ಕ ಐತಂದ್ರೆ ಈ ಕಡೆ ಬರಬೇಕು ಹೊಲ ಹುಡುಕ್ಲಕ್ಕ ಒಂದು ಫಿಕ್ಸ್ ಹೊಲ ಖರೀದಿ ಮಾಡ್ಲಕ್ಕೆ ಬರಬೇಕು ಮತ್ತೆ ಹಂಗ ನೋಡು ನಾನು ಕಟ್ಕೊಂಡ ಮ್ಯಾಲ ನೀ ಗಂಡಾದಿ ವಿನಃ ನಾನು ಕಟ್ಕೊಳಕ್ಕಿಂತ ಮೊದಲು ನಿನಗೆ ಗಂಡ ಆಗಲಕ್ಕ ಬಂದಿಲ್ಲ ಇನ್ನು ಇದೆಲ್ಲ ಆತ್ರಿ ಇನ್ನೊಬ್ಬ ಗಂಡದಾನತ್ರಿ ಇನ್ನೊಬ್ಬ ಗಂಡ ಈ ಭೂಮಿ ತಾಯಿಗೆ ಒಬ್ಬ ಗಂಡದಾನತ್ತ ಮಳಿರಾಜ ಭಾಳ ಮಂದಿ ಆದ್ರಿ ಇವ್ರ ಗಂಡ್ರ ಇದಕ್ಕೆ ಮೊಳಗಿಳ ಬಿಟ್ಟದನ್ರಿ ಏನು ದೂರ ಧಾರವಾಡ ಗುಳಿಗೆದ ಮುಗ್ದವ ಇದಕ್ಕೆ ಹಲೋ ತಮ್ಮ ಭೂಮಿಗೊಬ್ಬ ಗಂಡದಾನ ಅಂದಿ ಮಳಿರಾಜ ಅಂದ್ರೆ ಮಳಿ ಐತಿರ ಇದು ಮಳಿ ಗಂಡ ಐತಿ ಅಂತ ಹೇಳಿದಿ ಇರ್ಲಿ ಮಳಿ ಗಂಡ ಐತಿ ಅಂತ ಹೇಳ್ತಿ ಅಂದ್ರೆ ನನಗೆ ಜರ ಸಂಶಯ ಕಾಡ್ತದ್ರಿಪ್ಪ ಭಾರತ್ ಹುಣಿ ಮುಂದೆ 7 ದಿನ ಇರುತ್ತ ಹಿಂದೆ 7 ದಿನ ಇರುತ್ತ ಭಾರತ ಹುಣಿಮೆ ಹಿಂದೆ 7 ದಿನ ಮುಂದೆ 7 ದಿನ ಆಕಾಶದೊಳಗೆ ಮಳಿ ತುಂಬಿಕೊಂಡು ಬಂದಿರ್ತದ್ರಿ ಮಳಿ ಗಂಡ ಐತತಿ ಇವ್ರು ಹೇಳ್ಯಾರ ಇದಕ್ಕೆ ನಂದೇನು ಕಬ್ಲಿ ಇಲ್ಲಿಪ್ಪ ಗಂಡ ಐತಂದ್ರ ಭಾರತ್ ಹುಣಿ ಮುಂದೆ 7 ದಿನ ಇರುತ್ತ ಹಿಂದೆ 7 ದಿನ ಇರುತ್ತ ಆಕಾಶದೊಳಗೆ ಮಳಿ ತುಂಬಿಕೊಂಡು ಬಂದಿರ್ತದರಿ ಬರೇ ಎಡ್ಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರೆ ರೈತಕಿ ಮಾಡುವಂತ ರೈತ ಒಂದು ಮಾತು ಹೇಳ್ತಾನ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಆಕಾಶದೊಳಗ ಬರೇ ಎಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿದ್ ನೋಡು ತಮಾತ್ ಹೇಳ್ತಾನವ ರೈತ ಇವ್ ಹೇಳ್ತಾನ್ರಿ ಮಳಿ ಗಂಡ ಐತಿ ಅಂತ ಹೇಳಿ ಮಳಿ ಗಂಡ ಇತ್ತಂದ್ರ ಕಂದ ಯಾಕೆ ಹಾಕತೈತಿ ನನ್ನ ಕೂಸ ಹಾಕ್ತಾವ್ರಿ ಯಾಕ ಕನ್ನಡದಾಗ ಹಾಕ್ತಾವ ಕಣದಾಳ ಊರ ಹಾಕ್ತಾವತ್ತೀರಿ ಮಳಿ ಗಂಡ ಐತೈತಿ ಅಂದ್ರ ಮಳಿ ಕಂದ ಹಾಕತೈತಿ ಯಾಕೆ ರೈತ ಹೇಳ್ತಾನು ಏನು ಕಾರಣ ಕಂದಾರು ಈ ಮಳೆ ಅಂದ್ರೆ ಇವು ನಕ್ಷತ್ರದಾವ 27 ರೀ ಇವು ಯಾರ ಮಕ್ಳು ಇವ ದಕ್ಷ ಬ್ರಹ್ಮನ ಮಕ್ಕಳ ಇವು ಯಾರ ಹೆಂಡ್ರಿ ಚಂದ್ರನ ಹೆಂಡ್ರ ವಿಚಾರ ಚಂದ್ರದ ಸುದ್ದಿ ಲೇಖೀಕರಣ ಹೇಳ್ತದ್ರಿ 27 ನಕ್ಷತ್ರ ಇದ್ರ 27 ಎಲ್ಲ ಹೆಣ್ಣದಾವ ಇವ ಹೆಂಗ ಗಂಡ ಆಗ್ತಾವ್ರಿ ಇವು ತಲೆ ಕೆಟ್ಟೈತಿ ನಡಿಲಿ ಸಣ್ಣ ನಾವೇ ದುಡಿದು ನಾವೇ ಊಟ ಮಾಡುವಾಗ ಏ ನಿನ್ನ ದೇವರ ಪಾಲ ಎಲ್ಲೇತಿ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ಎಲ್ಲೆತ್ತೆ ಮೋತಿ ಕೊತ್ತ ಕೇಳಕೋತಿ ನೀನೆ ದೇವರಂತ ಯಾರ ಅರಿತಾರ ಏ ದೇವರನ್ನು ಮಾತ ಬ್ಯಾರೇತಿ ಏ ದೇವರಿತರ ದೇವೇನ ಕಾರ್ಖಾನೆ ನಡಿತತಿ ಏನ ಉಣತತಿ ಹಂಗ ಏ ದೇವರಿದ್ದರ ದೇವಿನ ಕಾರ್ಖಾನೆ ನಡಿತತಿ ಏನ ಉಣತತಿ ಹೆಂಗ ನಿನ್ನ ದೇವರಿದ್ದರ ಇರಬೇಕು ನಿನ್ನ ಹರದಾಸರ ಕೋಲ್ಯಾಗ ನಿಮ್ಮ ದೇವರ ಹೊರಗ್ಯಾಕ ಬಂದು ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ಕೆಳಗೇಡಿ ತಿರಕ ಸೋಟ್ಯಾಗ ನನಗ ಕೂನ ಇಲ್ಲೋ ನಿನ್ನ ದೇವರ ಯಾವಲ್ಲಿ ಇರ್ತಾನ ಅವು ಚೋರ ಹೇಳೋ ಅವರ ತಾಯಿ ತಂದೆ ಹೆಸರ ತನ ಮೋಚನ
ದೇವರನ್ನು ಸ್ವಾರಸ್ಯ ಮಾರ್ಗದ ಮರ್ಮ ಏ ಪೂರ್ಣ ಭಾವ ಯಾವ ಹೇಳ್ಯಾನ ಏ ದೇವರಿದ್ದ ನಮಗೇನ ಸ್ವಾರ್ಥಕ ಗೆಳತಾನ ಎಂದ ಬ್ಯಾಳತಾನ ಅತಿ ಪ್ರೇಮವ ಯಾರ ಮೇಲೆ ಇರತಾನೋ ಏ ತಿಳಿಸಿ ಹೇಳಬೇಕಪ್ಪ ನೀನ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಇಲ್ಲದಂಗ ನಮಗೇನ ಈ ಗಂಡ ಹಾಡವನ ವಿಶ್ವಾಸ ಮುಂದ ಡಪ್ಪ ಬಾಡ್ಯವನ ವಿಶ್ವಾಸ ಏನ್ ಹೇಳ್ತಾರಪ್ಪ ನಿಮ್ಮ ಆದಿಶಕ್ತಿ ಜರ್ಕರ್ ಇದ್ದಳಂದ್ರ ಆಕಿ ಹೆಸರು ಏನಿತ್ತು ತಳದಾಗ ಆಕಿ ತಳ ಯಾವ್ದು ಆಕಿ ನಾಮಕರಣ ಯಾವ್ದ ಯಾವ ಕಡೆದ ಬಾಂದಳಿ ಎಲ್ಲಿದ ಬಾಂದಳಿ ಯಾವ ಕಡೆ ಹೋದಳು ಏನು ಮಾಡಳು ಇನ್ನ ಮಕ್ಳಟ್ಟಾಗ್ಯಾವತ್ ಅದನ್ನು ಕೇಳವನು ಕರೆ ಏನ್ ಬಗ್ಗೆ ಬಿಟ್ಟಾನ ಇನ್ನೊಮ್ಮೆ ಕೇಳ್ತಾನತ್ತೀರಿ ಹೇಳ್ತಾನೆ ಕೇಳ ಲಕ್ಷ್ಮಣ ನಿನಗ ಅವ್ರೊಂದು ಮಾತು ಹೇಳ್ಯಾರಿ ಸ್ವಯಂ ಜ್ಯೋತಿ ಪರಮಾತ್ಮ ಇದು ತಳದಾಗ ಹೇಳ್ಯಾರ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಜ್ಯೋತಿ ಅದ್ರೊಳಗೆ ಎಷ್ಟು ಅರ್ಥ ಐತಿ ಹೇಳು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕಂದ್ರ ಗಂಡ ಇದು ನಿನ್ನ ಮಾತಿನ ಅರ್ಥ ಆತಪ್ಪ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಅಂದ್ರೆ ಜಗತ್ತಿನೊಳಗ ಪೈಲ ಹುಟ್ಟಿದ ಬೆಳಕೈತಿ ಬೆಳಕಂದ್ರ ಗಂಡ ಐತಿ ಅಂತ ನೀ ಹೇಳಿದಿ ಆದ್ರ ಹಂಗಿಲ್ಲಪ್ಪ ಲಕ್ಷ್ಮಣ ಅದ್ರ ದಗದು ಬೇರೆ ಅದ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರಿದಿಲ್ಲ ಇವ್ರು ಯಾರ್ಯಾರು ಇರುಕಿತ್ತ ಮೊದಲ ನೀರ ನಿರಾಕಾರ ಅಚ್ಚಿ ಕಡೆ ಕ್ರತ ತ್ರೇತ ದ್ವಾಪಾರ ಕಲಿಯುಗ ಇದ್ರ ಅಚ್ಚಿ ಕಡೆ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿತ್ತು ತಳದಾಗ ಮೊದಲಿದ್ದದ ಕತ್ತಲಿ ಅಂದ್ರನ ಹೆಣ್ಣ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ವಿನಃ ಬೆಳಕಿನ ಹೊಟ್ಟಿಲೆ ಕತ್ತಲಿ ಹುಟ್ಟಿಲ್ಲ ಬೆಳಕಿನ್ಯಾಗ ಬೆಳಕ ಹಚ್ಚಿಟ್ಟಿದ್ರ ಬೆಳಕ ಕಾಣುವುದಿಲ್ಲ ಕತ್ತಲ್ಯಾಗ ಬೆಳಕ ಹಚ್ಚಿಟ್ಟಿದ್ರ ಬೆಳಕಿನ ರೂಪ ಕಾಣುತ್ತದ ಹಂಗ ತಳದಾಗ ಕತ್ತಲಿ ಅಂದ್ರ ಹೆಣ್ಣ ನನ್ನ ಹೊಟ್ಟಿಲೆ ನೀ ಜನ್ಮ ತಾಳಿ ಕರೆ ನಿಮ್ಮ ಅಪ್ಪನ ಹೊಟ್ಟಿಲೆ ನಾ ಹುಟ್ಟಿದಕ್ಕೆ ಅಲ್ಲ ನೀ ಹೆಂಗ ನಾವು ಆಗೇ ನೀ ಪೀಚೆ ಸುಮ್ಮ ಬಾಸ್ಕೆಟ್ ಇಟ್ಕೊಂಡು ಬೇನ್ ಹತ್ತದ ಅಟ್ಟ ಬಾಜಾರ್ ಏನೈತಿ ನೋಡಂಗಿಲ್ಲಿಂದ ಅದಕ್ಕೆ ಹೇಳತ್ತೇನ್ರಿ ನಿಮ್ಮದ ಆದಿಶಕ್ತಿಗೆ ಏನ್ ಹೆಸರು ಬಂದಿತ್ತ ಈ ಸೃಷ್ಟಿ ಹುಟ್ಟಬೇಕಾದ್ರೆ ಈ ಪ್ರಕೃತ ದೇವಿ ಒಳಗ ಹುಟ್ಟಬೇಕಾಗ್ಯದ ಪ್ರಥಮದೊಳಗ ಆದಿಶಕ್ತಿಗೆ ಪ್ರಕೃತ ದೇವಿ ಅಂತ ಹೇಳಿ ನಾಮ ಬಂದೈತಿ ಇದೊಂದು ಸೃಷ್ಟಿ ಹೆಂಗ ಗೋಲಾಕಾರ ವಸ್ತು ಈ ಗೋಲಾಕಾರ ಸೃಷ್ಟಿ ಹೆಂಗ ಗೋಲಾಕಾರ ಅನ್ನುವಂತ ಆಕಾರದೊಳಗೆ ಪ್ರಕೃತ ದೇವಿ ಅಂತೇಳಿ ನಾಮಕರಣ ಬಿತ್ತು ಅದರೊಳಗೆ 84 ಲಕ್ಷ ಜೀವರಾಶಿ ಹುಟ್ಟ್ಯಾವ ಜನ್ಮ ತಾಳ್ಯಾವ ಈ ಕಡೆ ಬಂದ್ ಹೆಂಗ್ರಿ ದುರ್ಗಾಸುರ ದೈತ್ಯ ನೋಡದ ದುರ್ಗಿ ಆದಳ ಮಹಿಷಾಸುರ ನೋಡದ ಮಹಿಷಾಸುರ ಮರ್ದಿನಿ ಆದಳ ಸುಂಬ ನಿಶುಮ್ರ ಹೊಡೆದ ಶಾಂಭವಿ ಆದಳ ಚಂಡಮುಂಡ್ರನ್ ಹೊಡೆದ ಚಾಮುಂಡಿ ಆದಳ ನಾನಾ ತರ ದೈತ್ಯರ ಸಂಹಾರ ಆಗಬೇಕಾದ್ರೆ ಹೆಣ್ಣು ದೇವ್ರು ಬೇಕಾದವು ಮತ್ತ ನಿಮ್ಮ ಗಂಡ ದೇವ್ರಿ ಅಲ್ಲಿ ಹೋಗಿದ್ದು ಅಲ್ಲೇ ಕರೆ ಕೆಲಸಕ್ಕೆ ಬಂದಿಲ್ಲ ಇವ್ರು ಹೊಡಿಯವ್ರ ಅಲ್ರಿ ಯಾರೇ ಹೊಯ್ಲಕ್ಕತ್ರ ಹೋಗಿ ಅವನು ಹೊಟ್ಯಾಗ ಅಡಗವ್ರದಾರ ಇವ್ರು ಅಡಿಗೆದ ಸಹಿತ ಪುರಾಣಲ್ಲಿ ಎಕ್ಕಿ ಐತಿನಿಂದ ಹಂಗ ಅಲ್ಲ ಒಂದಾನೊಂದ ಟೈಮ್ ಅದೊಳಗೆ ಯಾವ ನೋಡು ದೈತ್ಯರ ಸಂಖ್ಯೆ ಎಷ್ಟಿತ್ತು ದೇವತೆಯರ ಸಂಖ್ಯೆ ಎಷ್ಟಿತ್ತು 33 ಕೋಟಿ ದೇವತ್ಯಾರಿದ್ರ 33 ಕೋಟಿ ದೇವತೆಗಳು 66 ಕೋಟಿ ದೈತ್ಯರಿದ್ರ ಇವ್ರಕ್ಕ ಒಂದು ಪಾಲು ಹೆಚ್ಚಿದ್ರ ಅವ್ರ ದ್ವಿತೀಯ ಮಕ್ಕಳು ಇವ್ರ ಹಂಗ 33 ಕೋಟಿ ದೇವತ್ಯಾರಿದ್ರು 66 ಕೋಟಿ ದೈತ್ಯರಿದ್ರು ದೈತ್ಯರ ಮನುಷ್ಯನೊಳಗ ಒಂದು ಮಾತು ಹೊಕ್ಕತಿಪ್ಪ ನಾವು 66 ಕೋಟಿ ಇದೀವ ಅವ್ರ 33 ಕೋಟಿ ಇದಾರ ನಾವು ಹೆಚ್ಚದೀವಂದ್ರೆ ಈ ದೇವಲೋಕದಾಗನೆ ದೇವತ್ಯಾರನ್ನೆಲ್ಲ ಹೊಡೆದ ಓಡಿಸಿ ದೇವಲೋಕ ನಾವ ಆಳ್ಬೇಕಂತೇಳಿ ಹಠ ತೊಟ್ಟ ಕೂತ್ರ ದೇವಲೋಕದಾಗ ದೈತ್ರು ಬೆನ್ ಹತ್ತಿ ಬಿಟ್ರು ದೇವಲೋಕದಾಗ ಹೊಕ್ರ 3 ಲೋಕದಾಗ ಹೊಕ್ಕ ಕಾಗಾಳಿ ಎಬಿಸ್ಯಾರ ಈ ದೇವರೆಲ್ಲ ಗಂಡ ದೇವ್ರೆಲ್ಲ ಓಡ್ಲಾಕ್ ಹತ್ತರಿ ಮುಕ್ಕಳಿ ಕಾಲಚ್ಚಿ ನಿಂದಿರ್ಲಿಲ್ಲ ತಂಡಗ ಒಂದ ಜಾಗನ್ಯಾಗ ಓಡ್ರಿ ಎಲ್ಲಿ ತಕ ಅಡಗತಾರ ಅಡಗಲಕ್ಕ ಜಾಗಿಲ್ಲ ಬೆನ್ ಹತ್ತಿ ಬಿಟ್ಟಿದ್ರು ಇವ್ರು ಎಲ್ಲಾರು ಕೂಡಿ
ಹೋಗ್ತಾರ ಎಲ್ಲಿ ತಕ್ಕ ಹೋದ್ರು ಎಲ್ಲಿ ಹೋದ್ರು ಬಿಡ್ಲಿಲ್ಲ ಇವ್ರು ಬೆನ್ ಹತ್ಲಾಕತ್ರು ಜಾಗ ಸಿಗಲ್ದಂಗ ಅವಾಗ ಎಲ್ಲಿ ಹೋದ್ರೆ ಯಾವ ನನ್ನ ತಾಯಿ ಆದಿಶಕ್ತಿ ತ್ಯಾಕ ಹೋಗಿ ನಿತ್ರು ತಾಯಿ ನಮ್ಮನ್ನ ಕಾಪಾಡುದಾಗದ ನಿನ್ನ ಕೈಯಾಗೈತಿ ಇವ್ರೇ 66 ಕೊಟ್ಟಿದಾರು ನಾವ್ರೇ 33 ಕೊಟ್ಟಿದೀವಿ ನಮ್ಮನ್ನ ಅವ್ರು ಬಿಡಂಗಿಲ್ಲ ಒಬ್ಬೊಬ್ರು ಇಬ್ಬಿಬ್ರು ಬಂದ ನಮ್ಮ ಒಬ್ಬೊಬ್ರಿಗೆ ಗಂಟು ಬಿದ್ರೆ ನಾವು ಉಳಿಯಂಗಿಲ್ಲ ನಮ್ಮನ್ನ ಹೆಂಗರೆ ಮಾಡಿ ಇವತ್ತು ತಾಯಿ ನೀನ ಕಾಪಾಡಕ್ಕೆ ಅಂತ ಹೇಳಿ ತಾಯಿ ಪಾದಕ್ಕೆ ಹೋಗಿ ಬಿದ್ದು ಕೇಳ್ಕೊಂಡ್ರಿ ಇವ್ರ ಅವಾಗ ಹೇಳ್ತಾಳ ಆದಿಶಕ್ತಿ ಹೊಟ್ಟಿಲೆ ಹುಟ್ಟಿದ ಬಿಡ್ತನ ಕರೆ ನನ್ನ ಬೆನ್ನಿಗೆ ಬಂದು ಬಿದ್ದಾರೆ ಅಂದ್ರೆ ನಿಮ್ಮನ್ನ ನಾ ಬಿಡಂಗಿಲ್ಲ ಕಾಪಾಡ್ತಾನ ತಿಳ್ಕೊಂಡು ಒಂದು ಮಾತು ಹೇಳ್ತಾಳ ನಾನು ಸಾಕ್ಷಾತ್ ಒಂದು ಗಾಯತ್ರಿ ಆಕಳಾಗಿ ನಿಂದಿರ್ತಾನೆ ನಾ ಆಕಳಾಗಿ ನಿಂದಿರ್ತನು ನೀವ್ ಎಷ್ಟು ದೇವತ್ಯಾರ ಅದಿರ್ಲಿ 33 ಕೋಟಿ ದೇವತ್ಯಾರ ಬಂದ ನನ್ನ ಹೊಟ್ಟಿ ಒಳಗೆ ಅಡಕಾಗ್ರಿ ಒಬ್ಬೊಬ್ಬರು ಬಂದಳ ಅಂದಳಕಿ ಎಲ್ಲಾರು ಬಂದ ನನ್ನ ಹೊಟ್ಟಿ ಒಳಗೆ ಅಡಕಾಗ್ರಿ ಅಂದಾಗ ಈ 33 ಕೋಟಿ ದೇವಾನ ದೇವತೆಯರೆಲ್ಲ ಬಂದ ತಾಯಿ ಹೊಟ್ಟೆಯಾಗಿ ಯಾವಾಗ ಅಡ್ಕೊಂಡ್ರು ನೋಡ ಅವಾಗನ ಆ ದೈತ್ರ ಕೈಯಿಂದ ಇವ್ರೆಲ್ಲ ಉಳ್ಕೊಂಡಾರ ಮತ್ತ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಮತ್ತ ಗೂಳಿಗಳೇ ನೇಟ ಇರ್ತಾವಲ್ಲ ಒಳಗಿಟ್ಕೊಳಕೇನು ಜಾಗಿಲ್ಲನ ಅದಕ್ಕ ನೋಡ್ರಿ ಒಂದ್ ಅಗದ ಮಾಡ್ತಾರಿ ಏನ್ ಮಾಡ್ತಾರು ಹೊತ್ತ ಮುನಗಿರ ಬರೀ ಆಕಳ ಕಂಡ್ರ ಆಕಳಿಗೆ ಪೂಜೆ ಮಾಡಿ ಏನ ಮನಿ ಒಳಗ ತಮ್ಮ ಮನಿ ಒಳಗ ಒಂದು ಮೈಲಿಗೆ ಮುಡ್ಚಟ್ಟ ಸೂತಕ ಆಗಿದ್ರು ಆಕಳ ಹೋಗಬೇಕು ಒಳಗ ವಿನಃ ಗೂಳಿ ಹೋಗ್ಲಾಕ ನಡೆಯಂಗಿಲ್ಲ ಆಕಳ ಗೋಮೂತ್ರ ಯಾಕ್ರಿ ಎಲ್ಲಾ ಕಡೆ ಆಕಳನ್ನ ಒಯ್ತಾರ ಇಲ್ರಿ ಒಳಗ ಹಂಗ ಆಕಳಂದ್ರ ಜಗದಾಗ ಹೆಣ್ಣು ಹೆಚ್ಚಂದೈತಿ ಅದಕ್ಕ ಬರೇ ಒಂದು ರೋಗ ರುಜಿನ ಆದ್ರೂ ಸಹಿತ ಆಕಳ ಗೋಮಾತ್ರೆ ತಗೊಂಡು ಎಷ್ಟೋ ಮಂದಿ ಕುಡ್ದವ್ರ ಅದಾರ ಎಷ್ಟೋ ಮಂದಿ ಅದ್ರೊಳಗೆ ಝಳಕ ಮಾಡಿದವ್ರ ಅದಾರ ಹತ್ತಿರುವಂತ ರೋಗ ಬಯಲಾಗಿ ಹೋಗ್ಯಾವ ಜಗತ್ತಿನೊಳಗೆ ಈ ಕಡೆ ಸುದ್ದಿ ನಮ್ಮ ಕಡೆ ಸುದ್ದಿ ಹೇಳತ್ತಿದೀನಿ ಕನ್ನಡದಾಗೆಲ್ಲ ಬರೇ ಹೋರಿ ಹುಚ್ಚಿ ಕುಡಿತಾರೆ ಇವ್ರು ಆಕಳದು ಕುಡಿಯಂಗಿಲ್ಲ ಇವ್ರು ಇಲ್ಲಪ್ಪ ಹಂಗೇನು ಇರಂಗಿಲ್ಲ ಅದಕ್ಕೆ ಅವರು ಹೇಳತ್ಯಾರ ನಿಮ್ಮ ದೇವತ್ಯಾರನ್ನೆಲ್ಲ ಕಾಪಾಡಿ ಸಂರಕ್ಷಣೆ ಕೊಟ್ಟ ಮೆಟ್ಟಿಗೆ ಹಚ್ಚದಕ್ಕಿನ ಅದಕ್ಕೆ ನನ್ನ ಮುಂದೆ ನೀ ಹೆಂಗ ದೊಡ್ಡವಾಗ್ತಿ ಏನಾದ್ರೂ ಶಾಸ್ತ್ರ ಹೇಳ್ತೈತಿ ಏನಂತ ಹೇಳ್ರಿ ಆಕಳ ಹೊಟ್ಯಾಗ 33 ಕೋಟಿ ದೇವಾನ ದೇವತ್ಯಾರ ತುಂಬಿ ಕೂತಾರ ಅಂತ ಹೇಳಿ ಕೋಡಿ ಹಿಡ್ಕೊಂಡು ಹಿಂದ ಬಾಲಿನ ತಕ್ಕ ಅದಾರಕ್ಕಿ ಮೈಯಾಗ ಮತ್ತ ನಿಮ್ಮ ಪರಮಾತ್ಮ ದೊಡ್ಡವಿದ್ದಂದ್ರ ಯಾವ್ರೇ ಗೂಳಿ ಹೊಟ್ಯಾಗದ ಹೊಕ್ಕಿದ್ದಂದ್ರ ಹೇಳು ಅವನು ಒಂದು ಕ್ಯಾಲಿ ಹಾಡ್ಯಾನ್ರಿ ಮಾತು ಯಾಕೆ ಹೇಳ್ಬೇಕಾಗೈತಿ ಅಂದ್ರ ಆದಿ ನಂದಿ ಬಸವ ಸದಾ ನಿನ್ನ ಸೇವಾ ಸ್ತೋತ್ರ ಮಾಡಿ ಹೋಗ್ಯಾರಿ ಬಸವಣ್ಣಪ್ಪಗಳು ಬಾಳ ಮಂದಿ ಇದಾರ ಲಕ್ಷ್ಮಣ ನೀ ಯಾವ ಬಸವಣ್ಣಪ್ಪ ಅಂತ ಹೇಳಕತ್ತಿ ಹೆಂಗ್ರಿ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕಿಳೆಗಾಮಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಉನ್ನಿ ಬಸವಣ್ಣ ಮಳಿ ಬಾಳ ನೇಟಾತಂದ್ರ ಭೂಮಿ ತಲೆ ಮ್ಯಾಗ ತಿರುಗುತ್ತದ ಗುಲ್ಲಿ ಬಸವಣ್ಣ ಯಾವ್ದು ಹೇಳತ್ತೇನೆ ಅಂಬಲ್ಲ ಇವಂದ ಇವಂಗ ತಳ ಇಲ್ಲ ಅವಂದೇನ ಸುದ್ದಿ ಹೇಳ್ತಾ ನೀವ ಅಲ್ರಿ ಬಸವಣ್ಣಪ್ಪನ ಬದ್ದಲ ಹಾಡೇದಿಪ್ಪ ಅಂದ್ರೆ ಒಂದು ಮಾತು ಕೇಳೋಣ ಭಾಳ ಏನಿಲ್ಲ ಈಗ ಸದ್ದ ಬಸವಣ್ಣಪ್ಪಗ 2 ಕೋಡದಾವ್ ಕಣ್ಣಿಗೆ ಕಾಣ್ತಾವ್ ನೋಡ್ಲಕ್ಕ ಈಗ ಸದ್ದ ಅದಾವಲ್ಲ 2 ಕೋಡದಾವ್ 2 ಕೋಡಿನ ನಡು ಒಂದು ಗುಬುಟಿ ಎದ್ದದ ತೆಗ್ಗ ಬಿದ್ದು ಒಂದು ಗುಬುಟಿ ಎದ್ದದ್ರಿ ಅಲ್ಲಿ ಏನಲ್ಲಿ ಕೋಡ್ ಇತ್ತೋ ಏನ್ ಇಲ್ಲೋ ಇದ್ದ ಮಾತು ಖರೆ ಆದ್ರ ಆ ಕೋಡಿಗೆ ಸದ್ದ ಏನಾಗಿ ಉಳದೈತಿ ಯಾರು ಮುರಿದಾರ ಅದನ್ನ ಏನ ತಾನ ಮುರ್ಕೊಂಡಾನೋ ಯಾರು ಬಡದ ಮುರಿದಾರೋ ಏನ್ ಯಾರ ಮನ್ಯಾಗ ಒತ್ತಿ ಒಗದಾನೋ ಎಷ್ಟ ವಾಂಡ್ ಐತಿ ಅಂದ್ರೂ ನಡಬಾರಕ ಏನು 2 ಕೋಡಿ ನಡು ತೆಗ್ಗ ಬಿದ್ದದಲ್ಲ ಅಲ್ಲಿ ಕೈಲೆ ತುರಿಸಿದ್ರ ಜಾಗಾದ ಮ್ಯಾಗ ವಾಂಡ್ ಇದ್ದದ ಎತ್ತ ಗಪ್ಪ ನಿಂದಿರ್ತೈತಿ ಯಾಕ ಮುರಿದಿರೋ ಜಾಗ ಅದಕ್ಕೆ ತುರಿಸಿದ್ರ ಆನಂದ ಆಗತೈತಿ ಹಂಗ ಆ ನಡಬಾರಕಿನ ಕೋಡ್ ಯಾರ ಕೈಯಾಗ ಮುರಿದೈತಿ ಏನಾಗಿ ಉಳ್ದೈತಿ ಈಗ ಸದ್ದ ನೋಡ್ಲಕ್ ಎಲ್ಲಿ ಸಿಗತೈತಿ ಯಾರ ಮನ್ಯಾಗ ಐತಿ ಶಾನೆ ಅದಾನ್ರಿ ನೋಡಿ ಹೇಳ್ತಾರ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ
ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನುಮಗಳದೆ ಜಲದೊಳಗೋಗಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನುಮಗಳದೆ ಜಲದೊಳಗೋಗಿ ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ದೇವಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ತಿಳಿದು ಬಿದ್ದಿರು ಬರಿ ತಾಯಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ತಿಳಿದು ಬಿದ್ದಿರು ಬರಿಗೆ ಹಾರಿ ಹೋಯ್ತ ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಯಾರ್ಯಾರಿಗೆ ಹಾರಿ ಹೋಯ್ತು ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಯಾರ್ಯಾರಿಗೆ ಅತಣಿ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ರಾಂಬೈರಿ ಶಿಷ್ಯಳಾಗಿ ಅತಣಿ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ರಾಂಬೈರಿ ಶಿಷ್ಯಳಾಗಿ ಕವಿಯಪ್ಪಣ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯಲೆ ಬಾಗಿ ಕವಿಯಪ್ಪಣ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲೆ ಬಾಗಿ